ಮ್ಯಾಮ್, ಇವಾಗ ಒಂದು ಪೇಷಂಟ್ಗೆ ವಿಟಮಿನ್ ಡಿ ಕಮ್ಮಿ ಇದೆ ಅಂತ ಹೇಳಿ ಅವ್ರಿಗೆ ನ್ಯಾಚುರಲ್ ಸಪ್ಲಿಮೆಂಟ್ ಹೇಗೆ ಸಿಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ. ಸೊ ನೀವು ಬೇರೆಯವ್ರಿಗೂ ಎಕ್ಸ್ಪ್ಲೈನ್ ಮಾಡ್ಬೋದಲ್ಲ ಮ್ಯಾಮ್? ಯಾಕಂದರೆ ಇವಾಗ ಕೆಲವರು ಸನ್ಲೈಟ್ಗೆ ಹೋಗ್ತಾರೆ, ಕೆಲವರು ಹೋಗಲ್ಲ, ಅವರೆಲ್ಲ ಹೇಗೆ ತೊಗೋಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿ ಮ್ಯಾಮ್. ಓಕೆ, ಸೊ ಈಗ ನಮಗೆ ನ್ಯಾಚುರಲ್ ಫಾರ್ಮಲ್ಲಿ ವೈಟಮಿನ್ ಡಿ ಹೇಗೆ ಸಿಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಬೇಕಲ್ವ. ಸೊ ಯೂಶ್ವಲಿ ನಾವು ನೋಡ್ತಾ ಇರುವಂಥ ಪ್ರಕಾರ ರಿಪೋರ್ಟ್ಸಲ್ಲಿ ಎಲ್ಲರಿಗೂ ವೈಟಮಿನ್ ಡಿ ಲೆವೆಲ್ಸ್ ಕಡಿಮೆನೇ ಬರ್ತಾ ಇದೆ. ಸೊ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಸಪ್ಲಿಮೆಂಟ್ಸ್ ತಗೋತಾ ಇದ್ದಾರೆ. ವೀಕ್ಲಿ ಒನ್ಸ್ ಆಗಿರ್ಬೋದು ಅಥವಾ ಡೈಲಿ ತಗೊಳ್ಳುವಂಥ ಸಪ್ಲಿಮೆಂಟ್ಸ್ ಆಗಿರ್ಬೋದು ತಗೋತಾ ಇದ್ದಾರೆ. ಕೆಲವು ಪೇಷಂಟ್ಸ್ಗೆ ಸಪ್ಲಿಮೆಂಟ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ನಮಗೆ ನ್ಯಾಚುರಲ್ ಫಾರ್ಮ್ ಆಗಿ ವೈಟಮಿನ್ ಡಿ ಅಂತಂದರೆ ಎಲ್ಲರಿಗೂ ತಿಳಿದಿರೋ ಪ್ರಕಾರ ಏನು, ಸೂರ್ಯನ ಕಿರಣಗಳು, ಒಂದು ಸೂರ್ಯನ ಬಿಸಿಲಿಗೆ ನಾವು ಎಕ್ಸ್ಪೋಸ್ ಆದಾಗ ಸೊ ಬಾಡಿಯಲ್ಲಿ ವಿಟಮಿನ್ ಡಿ ತಾನಾಗಿಯೇ ಉತ್ಪತ್ತಿ ಆಗುತ್ತೆ. ಬಟ್ ಕೆಲವ್ರಿಗೆ ಏನಾಗುತ್ತೆ, ಆಪ್ಷನ್ ಕೂಡ ಇರೋದಿಲ್ಲ. ಅವರು ಯೂಶಲಿ ಬೆಳಗ್ಗೆ ಆಫೀಸ್ಗೆ ಹೋಗ್ತಾರೆ, ಬರೋಷ್ಟೊತ್ತಿಗೆ ಸಂಜೆ ಎಲ್ಲ ಆಗಿಬಿಡುತ್ತೆ. ಸೊ ಸೂರ್ಯನ ಬಿಸಿಲಿಗೆ ಹೋಗೋದಕ್ಕೆ ಅವ್ರಿಗೆ ಆಪ್ಷನ್ನೇ ಇರೋದಿಲ್ಲ. ಅಂಥವ್ರಿಗೆ ದಿ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಮಶ್ರೂಮ್ಸ್. ಎಲ್ಲರಿಗೂ ಗೊತ್ತೇ ಇರುತ್ತೆ, ನಾವು ಮನೇಲಿ ಮಾಡುವಂಥ ಒಂದು ನಾರ್ಮಲ್ ಬಟನ್ ಮಶ್ರೂಮ್ಸ್ ಇದೆಲ್ಲ. ಈ ಮಶ್ರೂಮ್ಸ್ನ ಏನು ಮಾಡಬೇಕು, 15ರಿಂದ 30 ನಿಮಿಷ ಬಿಸಿಲಲ್ಲಿ ಒಣಗಿಸ್ಬೇಕು. ಅಂದರೆ ಬಿಸಿಲಲ್ಲಿ ಇಡಬೇಕು. ಮಧ್ಯಾಹ್ನ ಟೈಮಲ್ಲಿ ಶಾರ್ಪ್ ರೇಸ್ ಇರುತ್ತೆ ಅಲ್ವಾ, ಆವಾಗ ಬಿಸಿಲಲ್ಲಿ ಇಟ್ಟಾಗ ಸೊ ಆ ಮಶ್ರೂಮಲ್ಲಿರುವ ಒಂದು ಕಾಂಪೊನೆಂಟು, ಎರ್ಗೋಸ್ಟೆರಾಲ್ ಅನ್ನೋ ಒಂದು ಕಾಂಪೊನೆಂಟು ವೈಟಮಿನ್ ಡಿ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದು ಕನ್ವರ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ನೀವು ಅದನ್ನು ಮನೆಗೆ ತೊಗೊಂಡು ಬಂದಿಟ್ಟು ನಾರ್ಮಲಾಗಿ ಎನಿ ಟೈಮ್ ನೀವು ಡಿಶಸ್ ಮಾಡುವಾಗ ನೀವು ಪ್ರಿಪೇರ್ ಮಾಡಿಕೊಂಡು ತಿನ್ಬೋದು. ಸೊ ನಿಮ್ಮ ದೇಹಕ್ಕೆ ಬೇಕಾಗುವಂಥ ಒಂದು ನ್ಯಾಚುರಲ್ ಫಾರ್ಮ್ ಆಫ್ ವೈಟಮಿನ್ ಡಿ ನ್ಯಾಚುರಲ್ ಆಗಿ ಮಶ್ರೂಮ್ಸಿಂದ ನಿಮಗೆ ಸಿಗುತ್ತೆ. ಬಟ್ ಅದೇ ಮಶ್ರೂಮ್ಸ್ನ ನೀವು ವಿತೌಟ್ ಸನ್ ಅಂದರೆ ಸೂರ್ಯನ ಬಿಸಿಲಿಗೆ ಹಿಡ್ದಿರ ತಿಂದಾಗ ವಿಟಮಿನ್ ಡಿ ಸಿಗೋದಿಲ್ಲ ನಿಮಗೆ. ನೀವು ಸೂರ್ಯನ ಬಿಸಿಲಿಗೆ ಇಟ್ಟು ಮತ್ತೆ ನೀವು ಅದರಲ್ಲಿ ಫುಡ್ ಪ್ರಿಪೇರ್ ಮಾಡಿ ತಿಂದಾಗ ನಿಮಗೆ ನ್ಯಾಚುರಲ್ ಫಾರ್ಮ್ ಆಫ್ ವೈಟಮಿನ್ ಡಿ ಸಿಗುತ್ತೆ.